ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ಅಮ್ಮ, ನನ್ನ ಕ್ಷಮಿಸ್ಬಿಡಿ. ಮಗಳು ಗಂಡನ ಮನೆಯಲ್ಲಿ ಚೆನ್ನಾಗಿದ್ದಾಳೆ ಅಂತ ನೀವು ಅನ್ಕೊಂಡಿದ್ದೀರಾ. ಅದು ನಿಮ್ಮ ಮನಸ್ಸಲ್ಲಿ ಹಾಗೆ ಇರಲಿ. ಈಗ ನನ್ನ ಕಷ್ಟನ ಹೇಳ್ಕೊಂಡು ನಿಮ್ಮ ದುಃಖನ ಜಾಸ್ತಿ ಮಾಡಕ್ ನಂಗೆ ಇಷ್ಟಪಡಲ್ಲ. ನಮ್ಮಿಬ್ರ ಮಧ್ಯೆ ಏನು ನಡೆದಿತ್ತು, ಏನಾಯ್ತು ಅನ್ನೋದು ನನ್ನೊಳಗೆ ಇರಲಿ. ವಿಷಯ ತಿಳ್ಕೊಂಡು ಇಂಥವನಿಗೆ ನನ್ನ ಮಗಳನ್ನ ಕೊಟ್ಬಿಟ್ನಲ್ಲ ಅಂತ ಕೊರ್ಗೋದು ಬೇಡ. ನೀವು ಚೆನ್ನಾಗಿರ್ಬೇಕು. ಒಂದೊಂದು ಜನ್ಮ ಅಂತ ಇದ್ರೆ ಮತ್ತೆ ನಿಮ್ಮ ಮಗಳಾಗೆ ಹುಡ್ತೀನಿ. ದೇವ್ರೆ, ಅಣ್ಣಂದ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅಪ್ಪ ಅಮ್ಮನ ಖುಷಿಯಾಗಿ ನೋಡ್ಕೊಳ್ಳೋ ಹಾಗೆ ಮಾಡು. ಅಕ್ಕ, ನಿನ್ ಬದುಕು ಸುಂದರವಾಗಿರ್ಲಿ. ವೆಂಕಿ ಅಣ್ಣ, ನಿನಗೆ ಮಾತು ಕೊಟ್ಟ ಹಾಗೆ ನಿನ್ನ ಫ್ರೆಂಡ್ನ ತೋರಿಸದೆ ಹೋಗ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡು. ಚಿನ್ನಮರೆ ಪ್ಲೀಸ್, ಚಿನ್ನಮರೆ 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 ನನ್ನ ಹೆಂಡತಿ ನೀರಲ್ಲಿ ಬಿಟ್ಬಿಟ್ಟಿದ್ದಾಳೆ. ಮೈ ವೈಫ್, ಶಿ ಇಸ್ ಫಾಲೋನ್ ಇನ್ ಟು ದ ವಾಟರ್. ಪ್ಲೀಸ್ ಹೆಲ್ಪ್. ಚಿನ್ನಮರೆ ಚಿನ್ನಮರೆ ಯಾಕೆ ಮಾಡ್ಕೊಂಡ್ಬಿಟ್ರಿ? ಈ ಜಗತ್ತರಿಗೆ ನಿಮ್ಮಿಂದ ಜೀವನ ಇಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ಯಾಕೆ ಹೀಗೆ ಮಾಡ್ಕೊಂಡ್ರೆ? ಚಿನ್ನಮರೆ ಚಿನ್ನಮರೆ ಏನಾಯ್ತೆ? ಯಾಕೆ ಕರ್ಸ್ಕೊಂಡೆ? ಏನೋ ಕೆಟ್ಟ ಕನ್ಸು ಬಿತ್ತು ರೀ. ಇರು, ನೀರು ಕೊಡ್ತೀನಿ. ನೀರು ಕೊಡಿ, ಸರಿ ಹೋಗುತ್ತೆ. ಈಗ ಓಕೆನಾ? ಏನು ಕನ್ಸದು? ಏನೋ ಗೊತ್ತಿಲ್ಲ ರೀ, ತುಂಬಾ ಕೆಟ್ಟ ಕನ್ಸು. ಹೊಟ್ಟೆಲೆಲ್ಲ ಸಂಕಟ ಆಗ್ತಿದೆ ನನಗೆ. ಅದೆಂತ ಕೆಟ್ಟ ಕನಸು ಅದು? ಅದೇನೋ ಯಾರೋ ನನ್ನ ಕೈನಲ್ಲಿ ಇದ್ದ ಮಗುನ ಕಿತ್ಕೊಂಡು ಹೋಗ್ತಾರ ಕನಸು. ಹಿಂದೊಳ್ಳೆ ಕತೆ ಕಣೆ. ನಮಗಿರೋದು ಒಬ್ಬನೇ ಮಗ, ಅವನು ದೊಡ್ಡವನಾಗಿದ್ದಾನೆ. ಅವನನ್ನು ಯಾರು ಎತ್ಕೊಂಡು ಓಡೋಗ್ತಾರೆ? ಒಳ್ಳೆ ಕತೆ. ಒಂದು ಕೆಲಸ ಮಾಡು, ಈಗ ಹೊರಗಡೆ ಹೋಗಿ ಒಂದು ದೊಡ್ಡ ಸುತ್ತಾಡ್ಕೊಂಬ, ಸರಿ ಹೋಗುತ್ತೆ. ಸುಮ್ಮನೆ ತಲೆ ತಿನ್ನಕ್ಕೆ. ನೀವುಗಳು ಆಫೀಸಿಂದ ಬಂದಾಗ ನಿಮ್ಗಳ ಕತೆನೆಲ್ಲ ನಾವು ಕೇಳಬೇಕು. ನಮ್ಗಳನ್ನ ಮಾತ್ರ ಕೇಳೋರು ಯಾರೂ ಇರಲ್ಲ. ಯಾಕೆ ಇಷ್ಟು ಬೇಗ ಎದ್ಬಿಟ್ಟಿದ್ದಾರೆ? ಅತ್ತೆ,
ಇದೇನತ್ತೆ ಇಷ್ಟು ಬೇಗ ಎದ್ದು ದೇವ್ರ ಪೂಜೆ ಎಲ್ಲ ಮಾಡ್ತಿದ್ದೀರಾ? ಏನಾಯಿತು? ಏನೋ ಕೆಟ್ಟ ಕನ್ಸು ಬಿತ್ತು ವೀಣಾ, ಎಚ್ಚರ ಆಗೋಯ್ತು. ಬೇಗ ಪೂಜೆ ಮಾಡಿಬಿಡೋಣ ಅಂತ ಬಂದೆ. ಅತ್ತೆಗೂ ಕೆಟ್ಟ ಕನ್ಸು ಬಿದ್ದಿದ್ಯಾ? ಏನು ಕನ್ಸು ಬಿತ್ತು ಅತ್ತೆ? ಅಯ್ಯೋ ದೇವ್ರೆ, ಇದೇನು ಅತ್ತೆಗೂ ನನಗೆ ಬಿದ್ದಿದ್ದ ಥರದ್ದೇ ಕನ್ಸು ಬಿದ್ದಿದೆ. ಹಾಗಂತ ಹೇಳಿಬಿಟ್ರೆ ಅವ್ರು ಗಾಬರಿ ಆಗ್ಬಿಡ್ತಾರೆ. ಅತ್ತೆ, ಈ ಕನಸಿಂದೆಲ್ಲ ಏನು ಅರ್ಥ ಇರ್ಬೋದು ಅತ್ತೆ? ಇದೇನು ಒಳ್ಳೆ ಶಕುನನ ಕೆಟ್ಟ ಶಕುನನ ಅತ್ತೆ? ಏನೋ ಗೊತ್ತಿಲ್ಲಮ್ಮ. ಅತ್ತೆಗೇನಾದರೂ ಆಗತ್ತಾ ಅಂತ ನನಗೆ ಭಯ ಆಗ್ತಾ ಇದೆ. ಅತ್ತೆ, ಹಾಗೆಲ್ಲ ಏನೂ ಆಗಲ್ಲ ಬಿಡಿ ಅತ್ತೆ. ನೀವೊಂದು ಕೆಲಸ ಮಾಡಿ, ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಸ್ವಲ್ಪ ನಿದ್ದೆ ಮಾಡಿದ್ರೆ ಮನಸ್ಸು ಶಾಂತ ಆಗುತ್ತೆ. ಅದೆಲ್ಲ ಏನು ಬೇಡ ವೀಣಾ, ಪೂಜೆ ಎಲ್ಲ ಆಯಿತು. ನಾನು ಹೋಗಿ ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡಿ ಬರ್ತೀನಿ. ಈಗೇನಪ್ಪ ಮಾಡೋದು? ಇಬ್ಬರಿಗೂ ಒಂದೇ ಥರದ ಕನಸು ಬಿದ್ದಿದೆ. ಏನಾದರೂ ತೊಂದರೆ ಆಗ್ಬಿಡುತ್ತಾ? ಈ ಮನೆಗೆ ಏನಾದರೂ ತೊಂದರೆ ಇದೆಯಾ? ಅಯ್ಯೋ ದೇವ್ರೆ, ನೀನೇ ಕಾಪಾಡಬೇಕು. ಸಿದ್ದು ಅವರೇ, ಮೇಡಮ್ರೆ, ಕೇಸ್ ಮುಗೀತಲ್ಲ, ಇನ್ನೂ ಯಾಕೆ ಹೀಗೆ ಡಲ್ಲಾಗಿ ಕೂತಿದ್ದೀರಾ? ಹಂಗೇನಿಲ್ಲ ಮೇಡಮ್ರೆ, ಸುಮ್ಮನೆ ಹಂಗೆ ಕೂತಿದ್ದೆ ಅಷ್ಟೇ. ಸುಳ್ಳು ಹೇಳಬೇಡಿ ಸಿದ್ದು ಅವರೇ, ನಿಮ್ಮ ಮುಖನೇ ಹೇಳ್ತಿದೆ ನಿಮ್ಮ ಮನಸ್ಸಲ್ಲಿ ಏನೋ ಓಡ್ತಿದೆ ಅಂತ. ಮೊದಲೆಲ್ಲ ನನಗೆ ಕೇಸಲ್ಲಿ ನೀವು ಸಹಾಯ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಬೇಜಾರಾಗಿರ್ತಿದ್ರಿ. ಈಗ ಕೇಸೇ ಮುಗ್ದೋಯ್ತು, ಅವನು ಅರೆಸ್ಟ್ ಆದ, ಆದರೂ ನೀವು ಹೀಗೆ ಕೂತಿದ್ದೀರಲ್ಲ, ನಿಮಗೆ ಏನು ಟೆನ್ಷನ್ ಇದೆ? ನನ್ನ ಹತ್ರನಾದರೂ ಹೇಳ್ಕೊಳ್ಳಿ. ಅಂಥದ್ದೇನೂ ಇಲ್ಲ ಮೇಡಮ್ರೆ, ದಯವಿಟ್ಟು ನೀವೇನೋ ಅನ್ಕೋಬಿಡಿ. ಓಡಾಟ ಅಲ್ವೇ, ಸುಸ್ತಾಗೋದಷ್ಟೇ. ಯಾವಾಗಲೂ ಹೀಗೆ ಹೇಳ್ತೀರಾ, ನನಗಂತೂ ನಿಮ್ಮನ್ನು ಹೀಗೆ ನೋಡೋಕ್ಕೆ ಆಗ್ತಿಲ್ಲ. ಹೇಳಿದ್ನಲ್ಲ ಮೇಡಮ್ರೆ, ಅಂಥದ್ದೇನೂ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.